ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಿಮಗೆ ಗೊತ್ತೇ ಇರುವ ಹಾಗೆ ಈಗ ಈ ಬಂಜೆತನದ ಇನ್ಸಿಡೆನ್ಸ್ ಬಹಳ ರೈಸ್ ಆಗ್ತಾ ಇದೆ. ನೀವು ನೋಡ್ಬೋದು, ಒಂದು ಮನೆಯಲ್ಲಿ ಒಂದು ಕಪಲಿಗೆ ಈ ಥರದ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ್ಯಂಡ್ ಈ ಬಂಜೆತನ ಏನಿದೆ, ಇದಕ್ಕೆ ಕಾರಣಗಳು ಸುಮಾರಿದ್ದಾವೆ. 50% ಕೇಸಸ್ಸಲ್ಲಿ ಪ್ರಾಬ್ಲಮ್ ಹೆಣ್ಮಗಳಲ್ಲಿ ಇದ್ದರೆ 50% ಕೇಸಸ್ಸಲ್ಲಿ ಪ್ರಾಬ್ಲಮ್ ಗಂಡಸಲ್ಲಿ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೇಲ್ ಇನ್ಫರ್ಟಿಲಿಟಿ ಇದನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಬಹುದು, ಆ್ಯಂಡ್ ಯಾವ ಯಾವ ಆಹಾರವನ್ನು ನಾವು ತಿನ್ನಬಹುದು, ಯಾವ ಯಾವ ಆಹಾರವನ್ನು ನಾವು ಅವಾಯ್ಡ್ ಮಾಡಬೇಕು ಟು ಇಂಪ್ರೂವ್ ದ ಸ್ಪರ್ಮಿನ ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ಆಗಲಿ, ಸ್ಪರ್ಮಿನ ಮೊಟಿಲಿಟಿ ಆಗಲಿ, ಇವುಗಳನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಯಾವ ಥರದ ಆಹಾರವನ್ನು ನಾವು ತಿನ್ನಬೇಕು ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಕಳಿಸ್ತಾರೆ. ಆ್ಯಂಡ್ ಮೇಡಮ್, ನನ್ನ ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಆಗಿದೆ, ಸ್ಪರ್ಮ್ ಮಾರ್ಫಾಲಜಿ ಚೆನ್ನಾಗೇ ಇಲ್ಲ, ಮೊಟಿಲಿಟಿ ಬಹಳ ಕಡಿಮೆ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ, ಏನು ಫುಡ್ಡನ್ನು ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಈ ಇನ್ಫರ್ಟಿಲಿಟಿ ಅಂತ ನಾವು ಯಾವಾಗ ಹೇಳ್ತೇವೆ, ಒಂದು ಕಪಲ್ ಸಪೋಸ್ ಅವರು 1 ವರ್ಷ ಯಾವುದೇ ಒಂದು ಪ್ರೊಟೆಕ್ಷನ್ ಇಲ್ಲದೆ ಅವರು 1 ವರ್ಷ ಮಗುವಿಗೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಮಗು ಆಗ್ತಾ ಇಲ್ಲ ಅಂದಾಗ ನಾವು ಅವ್ರನ್ನ ಡಾಕ್ಟರ್ ಹತ್ರ ರೆಫರ್ ಮಾಡ್ತೇವೆ. ಸೊ ದಟ್ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನಾವು ಪತ್ತೆ ಹಚ್ಬೋದು. ಸೊ ಫಸ್ಟ್ ಥಿಂಗ್ ಡಾಕ್ಟರ್ ಹೇಳೋದು ಸೆಮೆನ್ ಅನಾಲಿಸಿಸ್. ಈ ಸೆಮೆನ್ ಅನಾಲಿಸಿಸ್ ಅಥವಾ ವೀರ್ಯ ವಿಶ್ಲೇಷಣೆಯಲ್ಲಿ ನಾವು ಈ ಶುಕ್ರಾಣುಗಳ ಕೌಂಟ್ ಎಷ್ಟಿದ್ದಾವೆ, ಸ್ಪರ್ಮ್ ಕೌಂಟ್ ಎಷ್ಟಿದೆ, ಸ್ಪರ್ಮ್ ಮೊಟಿಲಿಟಿ ಎಷ್ಟಿದೆ, ಮೊಟಿಲಿಟಿ ಎಷ್ಟು ಬೇಗ ಅದು ಮೂವ್ ಆಗ್ತಾ ಇದೆ, ನಾರ್ಮಲ್ ಸ್ಪರ್ಮ್ಸ್ ಎಷ್ಟಿದ್ದಾವೆ, ಅಬ್ನಾರ್ಮಲ್ ಸ್ಪರ್ಮ್ಸ್ ಎಷ್ಟಿದ್ದಾವೆ, ಇವುಗಳನ್ನು ನಾವು ನೋಡ್ತಾ ಇರ್ತೇವೆ. ಎರಡನೇ ಕಾರಣ ಇರ್ಬೋದು ಅವರ ಬಾಡಿಯಲ್ಲಿ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಆಗಿರ್ಬೋದು, ಲೈಕ್ ಟೆಸ್ಟೋಸ್ಟಿರಾನ್ ಎಕ್ಸೆಟ್ರಾ. ಮೂರನೇ ಕಾರಣ ಅಂತ ಹೇಳಿದ್ರೆ ಅವರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರು ದೌರ್ಬಲ್ಯ, ಈ ಥರದ ಪ್ರಾಬ್ಲಮ್ ಇರ್ಬೋದು, ಯಾವುದರಿಂದ ಅವರಿಗೆ ಈ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಕೆಲವೊಂದು ಔಷಧಿಗಳನ್ನು ಅವ್ರು ತೆಗೆದುಕೊಳ್ತಾ ಇರ್ಬೋದು ಯಾವುದೇ ಒಂದು ಮೆಡಿಕಲ್ ಕಂಡೀಷನ್ಸಿಗಾಗಿ, ಆ್ಯಂಡ್ ಅದರಿಂದ ಈ ಇನ್ಫರ್ಟಿಲಿಟಿ ಬರ್ತಾ ಇರ್ಬೋದು. ಸೊ ಇನ್ಫರ್ಟಿಲಿಟಿಗೆ ಸುಮಾರಷ್ಟು ಕಾರಣಗಳು ಇದ್ದಾವೆ. ಆ್ಯಂಡ್ ಒನ್ಸ್ ನಿಮ್ಮ ಡಾಕ್ಟರ್ ನಿಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅವರು ಪಿನ್ ಪಾಯಿಂಟ್ ಮಾಡ್ಬೋದು ಯಾವುದರಿಂದ ಹೀಗೆ ಆಗ್ತಾ ಇದೆ ಅಂತ. ಸೊ ಈಗ ನಾವು ಈ ಯಾವ ಕೈಂಡ್ ಆಫ್ ಫುಡ್ ಅನ್ನ ತಿಂದ್ರೆ ಈ ಸ್ಪರ್ಮ್ ಮೊಟಿಲಿಟಿ ಅಥವಾ ಸ್ಪರ್ಮಿನ ಕ್ವಾಲಿಟಿ ಇಂಪ್ರೂವ್ ಆಗತ್ತೆ ಅನ್ನೋದನ್ನ ನೋಡೋಣ. ಬಟ್ ಒನ್ ಥಿಂಗ್ ನೀವು ನೆನ್ಪಿಟ್ಕೊಳ್ಬೇಕು, ಒಂದು ಮ್ಯಾಜಿಕ್ ಫುಡ್, ಈ ಫುಡ್ ಅನ್ನ ತಿನ್ಬಿಟ್ರೆ ಸ್ಪರ್ಮ್ ಕೌಂಟ್ 2 ವಾರದಲ್ಲಿ ಇಂಪ್ರೂವ್ ಆಗ್ಬಿಡತ್ತೆ, ಆ ಥರದ್ದು ಯಾವುದು ಫುಡ್ ಇರೋದಿಲ್ಲ. ಅದೇ ರೀತಿ ಯಾವುದು ಸಪ್ಲಿಮೆಂಟ್ ಸಹ ಇರೋದಿಲ್ಲ. ನೋಡಿ, ಫುಡ್ಡು ಮತ್ತೆ ಅದರ ಜೊತೆ ಕೊಡುವಂಥ ಔಷಧಿಗಳು, ಸಪ್ಲಿಮೆಂಟ್ಸ್, ಇವೆರಡೂ ಏನು ಮಾಡ್ತವೆ, ದೇ ವರ್ಕ್ ಇನ್ ಕಂಜಂಕ್ಷನ್. ಇವೆರಡು ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತವೆ ಆ್ಯಂಡ್ ಹೆಲ್ಪ್ ಮಾಡ್ತವೆ. ಬಟ್ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಲ್ಲ, ನೀವು ಆಲ್ಕೋಹಾಲನ್ನು ಕುಡಿತಾ ಇದ್ದೀರಾ, ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ, ಏನೂ ಎಕ್ಸಸೈಸ್ ಇಲ್ಲ, ಓವರ್ ವೇಟ್ ಇದ್ದೀರಾ, ಬಟ್ ಎಸ್ ಈ ಫುಡ್ಡನ್ನು ಚೆನ್ನಾಗಿ ತಿಂತಾ ಇದ್ದೀರಾ ಆ್ಯಂಡ್ ಔಷಧಿಯನ್ನು ಸರಿಯಾಗಿ ತೆಗೆದುಕೊಳ್ತಾ ಇದ್ದೀರಾ, ಆವಾಗ ಅದರ ಇಫೆಕ್ಟ್ ಏನಿರುತ್ತೆ ಅಷ್ಟು ಪವರ್ಫುಲ್ ಇರೋದಿಲ್ಲ ಕಂಪೇರ್ ಟು ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯ ಬದಲಾವಣೆ ಮತ್ತು ಈ ಆಹಾರದಲ್ಲಿ ಬದಲಾವಣೆ ಮತ್ತು ಈ ಸಪ್ಲಿಮೆಂಟ್ಸ್ ಅನ್ನ ತೆಗೆದುಕೊಳ್ತಾ ಇರೋದು. ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ಯಾವ ಫ್ರೂಟನ್ನು ತಿನ್ನಲಿ ಅಥವಾ ಯಾವ ವೆಜಿಟೇಬಲನ್ನು ತಿನ್ನಬೇಕು, ಯಾವ ನಟ್ಸನ್ನು ತಿನ್ನಬೇಕು. ಸಿ, ಯು ಶುಡ್ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ ಅ ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್, ಈ ಸಮತೋಲಿತ ಆಹಾರ ಏನಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ಸಮತೋಲಿತ ಆಹಾರದಲ್ಲಿ ನಿಮಗೆ ಎಲ್ಲ ಸಿಗ್ತವೆ, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಒಳ್ಳೆಯ ಫ್ಯಾಟ್ಸ್ ಇರ್ಬೋದು. ಎಸ್, ಕೆಲವೊಂದು ಥಿಂಗ್ಸಲ್ಲಿ ನಾವು ಸ್ವಲ್ಪ ಆಹಾರದಲ್ಲಿ ಚೇಂಜಸ್ ಮಾಡಬೇಕಾಗತ್ತೆ. ಲೈಕ್ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿರುವಂತಹ ಕೆಲವೊಂದು ಫುಡ್ ಇರ್ಬೋದು, ಜಿಂಕ್ ಹೆಚ್ಚಿರುವಂಥ ಫುಡ್ ಇರ್ಬೋದು, ವೈಟಮಿನ್ಸ್ ಹೆಚ್ಚಿರುವಂಥ ಫುಡ್ ಇರ್ಬೋದು. ಸೊ ಈ ಥರದ ಮೈನ್ಯೂಟ್ ಚೇಂಜಸನ್ನು ನೀವು ಮಾಡ್ಬೋದು. ಬಟ್ ಜಸ್ಟ್ ನೀವು ಒಂದು ಫುಡ್ಡಿಂದ ಮಾತ್ರ ಇದು ಏನೋ ಒಂದು ಚಮತ್ಕಾರ ಆಗಿಬಿಡತ್ತೆ ಆ್ಯಂಡ್ ಸ್ಪರ್ಮ್ ಕೌಂಟ್ ಆಗಲಿ, ಕ್ವಾಲಿಟಿ ಆಗಲಿ ಇಂಪ್ರೂವ್ ಆಗುತ್ತೆ, ಆ ಥರ ಇರೋದಿಲ್ಲ. ಲೈಫ್ ಸ್ಟೈಲ್ ಚೇಂಜಸ್ ಬಹಳ ಇಂಪಾರ್ಟೆಂಟ್ ಇರ್ತವೆ ವೆನ್ ಎವರ್ ಇಟ್ ಕಮ್ಸ್ ಟು ಓವರ್ ಆಲ್ ಹೆಲ್ತ್. ಅದರಲ್ಲಿ ಫರ್ಟಿಲಿಟಿ ಸಹ ಇನ್ವಾಲ್ವ್ ಆಗುತ್ತೆ. ಲೆಟ್ ಅಸ್ ಸಿ
which are the foods which will improve the sperm quality as well as quantity. ಸೊ ಒಂದು ಸಮತೋಲಿತ ಆಹಾರ ಬೇಕಾಗತ್ತೆ ಒಂದು ಸ್ಪರ್ಮ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಂಡ್ ಕ್ವಾಂಟಿಟಿಯನ್ನ ಸಹ ಇಂಪ್ರೂವ್ ಮಾಡ್ಲಿಕ್ಕೆ. ಸೊ ಅದು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಒಳ್ಳೆಯ ಪ್ರೋಟೀನ್ಸ್ ಇರ್ಬೋದು, ದಾಲ್ ಇರ್ಬೋದು, ವೆಜಿಟೇಬಲ್ಸು, ಪ್ರೋಬಯೋಟಿಕ್ಸು, ಇವೆಲ್ಲವೂ ಸಹ ನಮ್ಮ ಈ ಫಲವತ್ತತೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಈಗ ನಾನು ಹೇಳಿದೆ ಕಾರ್ಬೋಹೈಡ್ರೇಟ್ಸ್ ಸಹ ಇಂಪಾರ್ಟೆಂಟ್ ಇರ್ತವೆ. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ಅಕ್ಕಿ, ಗೋಧಿ, ಜೋಳ, ಈ ತರದ ಕಾರ್ಬೋಹೈಡ್ರೇಟ್. ಸೊ ಇವುಗಳು ಏನ್ ಮಾಡ್ತವೆ, ಒಂದು ಆಪ್ಟಿಮಲ್ ಸ್ಪರ್ಮ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನ ತಿನ್ಲೇಬೇಕಾಗತ್ತೆ, ಎಸ್ಪೆಷಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಹೋಲ್ ಗ್ರೇನ್ಸು, ಫ್ರೂಟ್ಸು, ವೆಜಿಟೇಬಲ್ಸು ಅಲಾಂಗ್ ವಿತ್ ದೀಸ್ ಗ್ರೇನ್ಸ್ ಏನಿರ್ತವೆ ಅದು ಈ ಸ್ಪರ್ಮಿನ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದೇ ರೀತಿ ದವಸ ಧಾನ್ಯಗಳು, ಬೇಳೆಗಳು, ಸೊ ಇವುಗಳಲ್ಲಿ ಪ್ರೋಟೀನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಫೋಲೇಟ್ ಇರುತ್ತೆ. ಸೊ ಇವೇನು ಈ ಹಾರ್ಮೋನ್ಸ್ ಅನ್ನ, ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇವು ಬಹಳ ಇಂಪಾರ್ಟೆಂಟ್ ಇರ್ತವೆ. ಈ ತರದ ಈ ಲೆಂಟಿಲ್ಸ್ ಅಲ್ಲಿ ಸ್ಪರ್ಮಿಡಿನ್ ಅನ್ನುವಂತಹ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಇದು ಈ ಫರ್ಟಿಲೈಸೇಷನ್ ಗೆ ಸಹ ಹೆಲ್ಪ್ ಮಾಡ್ತಾ ಇರುತ್ತೆ. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಇದರಲ್ಲಿ ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಸೊ ದಟ್ ಅವು ಈ ಸ್ಪರ್ಮ್ಸ್ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಗ್ತಾ ಇರುವಂತದಿದ್ರೆ, ಈ ಅಬ್ನಾರ್ಮಲ್ ಸ್ಪರ್ಮ್ಸ್ ಇತ್ತು ಅಂದ್ರೆ ಅವುಗಳನ್ನ ರಿಪೇರ್ ಮಾಡ್ಲಿಕ್ಕೆ, ಅವುಗಳ ಚಲನೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಫರ್ಟಿಲೈಸೇಷನ್ ಗೆ ಹೆಲ್ಪ್ ಮಾಡ್ತಾ ಇರ್ತವೆ. ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಇವುಗಳಲ್ಲಿ ವಿಟಮಿನ್ ಬಿ ಇರುತ್ತೆ, ಫೋಲಿಕ್ ಆಸಿಡ್ ಇರುತ್ತೆ. ಸೊ ಇವುಗಳೆಲ್ಲ ಏನ್ ಮಾಡ್ತವೆ, ಈ ಸ್ಪರ್ಮ್ ಅಲ್ಲೇ ಏನಾದ್ರೂ DNA ಡ್ಯಾಮೇಜ್ ಎಕ್ಸೆಟ್ರಾ ಆಗ್ತಾ ಇರೋದನ್ನ ತಡಿಲಿಕ್ಕೆ ಸಹ ಇವು ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ನೀವು ಆದಷ್ಟು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅನ್ನ ನಿಮ್ಮ ಡಯಟ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು. ಅದು ಈ ಪೊಮೊಗ್ರಾನೇಟ್ ಇರ್ಬೋದು, ಆಪಲ್ಸ್ ಇರ್ಬೋದು, ಬೆರ್ರೀಸ್ ಇರ್ಬೋದು, ಪಾಲಕ್ ಇರಬಹುದು. ಸೊ ಈ ತರದೆಲ್ಲ ಫ್ರೂಟ್ಸ್ ಅನ್ನ ನೀವು ಅಳವಡಿಸ್ಕೊಳ್ಬೇಕು. ವಿಟಮಿನ್ ಇ ರಿಚ್ ಇರುವಂತ ಆಹಾರವನ್ನ ಸಹ ನೀವು ತಿನ್ಬೇಕು. ಯಾಕಂದ್ರೆ ವಿಟಮಿನ್ ಇ, ಈ ವಿಟಮಿನ್ ಸಿ, ಇವು ಏನ್ ಮಾಡ್ತವೆ, ಇವು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರ್ತವೆ ಇವಕ್ಕೆ, ಅಂಡ್ ಈ ಸ್ಪರ್ಮಿನ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೂ ಸಹ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಈ ವಿಟಮಿನ್ ಇ ರಿಚ್ ಫುಡ್ ಅಂದ್ರೆ ಅದು ಎಗ್ ಇರ್ಬೋದು ಅಥವಾ ಈ ನಟ್ಸ್ ಇರ್ಬೋದು, ಇವುಗಳಲ್ಲೆಲ್ಲ ವೈಟಮಿನ್ ಇ ಇರುತ್ತೆ. ಸೊ ವೈಟಮಿನ್ ಸಿ ಈ ಆರೆಂಜಸ್ ಅಲ್ಲಿ ಇರುತ್ತೆ, ಟೊಮ್ಯಾಟೋಸ್ ಅಲ್ಲಿ ಇರುತ್ತೆ, ಲೆಮನ್ ಅಲ್ಲಿ ಇರುತ್ತೆ, ಬೆರ್ರೀಸ್ ಅಲ್ಲಿ ಇರುತ್ತೆ, ಸ್ಟ್ರಾಬೆರಿ, ಇವೆಲ್ಲದರಲ್ಲಿ ಈ ವೈಟಮಿನ್ ಸಿ ಪ್ಯಾಕ್ಡ್ ಆಗಿರುತ್ತೆ. ಈ ಘೀ ಅಥವಾ ತುಪ್ಪ ಏನಿದೆ ಇದು ಸಹ ಬಹಳಷ್ಟು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇರುತ್ತೆ. ಈ ಸ್ಪರ್ಮ್ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ, ಸ್ಪರ್ಮಿನ ಥಿಕ್ನೆಸ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ, ಜನರಲಿ ಈ ಫಲವತ್ತತೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಇದು ಇಂಪ್ರೂವ್ ಮಾಡ್ತಾ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಎಲ್ಲವನ್ನು ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ಬೇಕು. ಒಳ್ಳೇದು ಅಂತ ಹೇಳ್ಕೊಂಡು ಒಂದೊಂದು ಬೌಲು ತಿನ್ನೋದಲ್ಲ, ಲಿಮಿಟೆಡ್ ಅಲ್ಲಿ ಹಿತಮಿತವಾಗಿ ನಾವು ಬೆಳೆಸಿದ್ರೆ ಅದು ನಮ್ಗೆ ಬಹಳಷ್ಟು ಬೆನಿಫಿಟ್ಸ್ ಅನ್ನ ಕೊಡ್ತಾ ಇರ್ತವೆ. ವೈಟಮಿನ್ ಡಿ ಇರುವಂತ ಆಹಾರವನ್ನ ಸಹ ನೀವು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಯಾಕಂದ್ರೆ ಟೆಸ್ಟೋಸ್ಟಿರಾನ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಬಹಳ ಹೆಲ್ಪ್ ಮಾಡ್ತಾ ಇರುತ್ತೆ. ದ ಮೇನ್ ಸೋರ್ಸ್ ಆಫ್ ವೈಟಮಿನ್ ಡಿ ಅಂದ್ರೆ ಸೂರ್ಯನ ಕಿರಣಗಳು. ಅದರ್ವೈಸ್ ಫುಡ್ ಐಟಮ್ಸ್ ಅಂದ್ರೆ ಅದು ಮಶ್ರೂಮ್ಸ್ ಇರ್ಬೋದು, ಎಗ್ಸ್ ಇರ್ಬೋದು, ಫಿಶ್ ಇರ್ಬೋದು, ಇವುಗಳಲ್ಲೆಲ್ಲ ವೈಟಮಿನ್ ಡಿ ರಿಚ್ ಇರುತ್ತೆ. ಈಗ ಕೆಲವೊಂದು ಈ ಬೀಜಗಳನ್ನ ಸಹ ನೀವು ನಿಮ್ಮ ಡಯಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬಹುದು. ಅದು ಫ್ಲಾಕ್ಸ್ ಸೀಡ್ಸ್ ಇರ್ಬೋದು, ಈ ಕುಂಬಳಕಾಯಿಯ ಬೀಜ, ವಾಟರ್ ಮೆಲನ್ ಸೀಡ್ಸ್, ಈ ಹೆಂಪ್ ಸೀಡ್ಸ್ ಇರ್ಬೋದು, ಸೂರ್ಯಕಾಂತಿಯ ಬೀಜಗಳು, ಚಿಯಾ ಸೀಡ್ಸ್, ಇವೆಲ್ಲವೂ ಸಹ ಈ ಆಂಟಿ ಆಕ್ಸಿಡೆಂಟ್ಸ್ ಇಂದ ತುಂಬಿಕೊಂಡಿರೋದ್ರಿಂದ ಇವು ಸಹ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇರ್ತವೆ. ಫೆನುಗ್ರೀಕ್ ಅಥವಾ ಮೆಂತೆ ಏನಿದೆ ಇದು ಬಹಳಷ್ಟು ಕಾಲದಿಂದ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ಸಹ ನೀವು ನಿಮ್ಮ ಈ ಸ್ಪರ್ಮ್ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ, ಲೈಂಗಿಕ ಆಸಕ್ತಿಯನ್ನ ಹೆಚ್ಚು ಮಾಡ್ಲಿಕ್ಕೂ ಸಹ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂತಹ ಆಹಾರವನ್ನ ನೀವು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಈ ಶುಕ್ರಾಣುವಿನ ಆರೋಗ್ಯಕ್ಕೆ, ಹೆಲ್ತಿಗೆ, ಶುಕ್ರಾಣುವಿನ ಕ್ವಾಂಟಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಅದರ ಚಲನೆ ಮೊಟಿಲಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಈ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಈ ಒಮೆಗಾ 3 ಇರುವಂತ ಫ್ಯಾಟಿ ಆಸಿಡ್ ಫುಡ್ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಲೈಕ್ ಅದು ಈ ನಟ್ಸ್ ಇರ್ಬೋದು, ಈ ಫಿಶ್ ಇರ್ಬೋದು, ಕೆಲವೊಮ್ಮೆ ನಾವು ಈ ಕಾಡ್ ಲಿವರ್ ಆಯಿಲ್, ಫಿಶ್ ಲಿವರ್ ಆಯಿಲ್ ಅನ್ನ ಸಹ ಕೊಡ್ತಾ ಇರ್ತೇವೆ. ಈ ನಟ್ಸ್ ಏನಿರ್ತವೆ, ಅವಕಾಡೋಸು, ಇವೆಲ್ಲದರಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ.
ಜಿಂಕ್ ಒಂದು ಬಹಳ ಇಂಪಾರ್ಟೆಂಟ್ ಮಿನರಲ್, ಈ ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಬೇಕಾಗತ್ತೆ. ಸೊ ಈ ಸ್ಪರ್ಮ್ಯಾಟೋಜೆನಿಸಿಸ್ ಅಲ್ಲಿ ಈ ಜಿಂಕ್ ಬಹಳ ಇಂಪಾರ್ಟೆಂಟ್ ಮಿನರಲ್ ಇರುತ್ತೆ. ಸೊ ನೀವು ಸಫಿಶಿಯಂಟ್ ಲೆವೆಲ್ ಆಫ್ ಜಿಂಕ್ ಅನ್ನ ನಿಮ್ಮ ಆಹಾರದಲ್ಲಿ ಮೇಂಟೈನ್ ಮಾಡಬೇಕು. ಇದರಿಂದ ನಿಮ್ಮ ಫಲವತ್ತತೆ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಜಿಂಕ್ ಇರುವಂತಹ ಆಹಾರಗಳು ಯಾವುದು? ಈ ಮಾಂಸ ಇರ್ಬೋದು, ಅಥವಾ ಈ ಶ್ರಿಂಪ್ಸ್ ಇರ್ಬೋದು, ಅಥವಾ ನಟ್ಸ್ ಇರ್ಬೋದು, ಮಶ್ರೂಮ್ಸ್ ಇರ್ಬೋದು, ಚೀಸ್ ಇರಬಹುದು, ದವಸ ಧಾನ್ಯಗಳು, ಇವೆಲ್ಲದರಲ್ಲೂ ಜಿಂಕ್ ಇರುತ್ತೆ. ಎಸ್ಪೆಷಲಿ ಈ ಆಯಿಸ್ಟರ್ಸ್ ಅಂಡ್ ಶ್ರಿಂಪ್ಸ್ ಏನಿರ್ತವೆ, ಈ ಸೀ ಫುಡ್ ಅಲ್ಲಿ ಎಲ್ಲ ಈ ಜಿಂಕ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇವುಗಳನ್ನ ಸಹ ನೀವು ಅಳವಡಿಸ್ಕೊಳ್ಬಹುದು ನಿಮ್ಮ ಆಹಾರದಲ್ಲಿ. ಆಂಟಿ ಆಕ್ಸಿಡೆಂಟ್ಸ್, ಸೊ ಒನ್ ಆಫ್ ದ ಫ್ಯಾಕ್ಟರ್ ಈ ಇನ್ಫರ್ಟಿಲಿಟಿ ಆಗ್ತಾ ಇರೋದಕ್ಕೆ ಏನ್ ಕಾರಣ ಇರುತ್ತೆ? ಈ ಸ್ಪರ್ಮಿಗೆ ಡ್ಯಾಮೇಜ್ ಆಗತ್ತೆ. ಹೇಗೆ ಸ್ಪರ್ಮಿಗೆ ಡ್ಯಾಮೇಜ್ ಆಗತ್ತೆ? ಈ DNA ಬಿಕಾಸ್ ಆಫ್ ದಿಸ್ ಆಕ್ಸಿಡೇಟಿವ್ ಸ್ಟ್ರೆಸ್ DNA ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಈ ತರದ ಆಹಾರಗಳು ಏನ್ ಮಾಡ್ತಾವೆ? ಈ ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನ ಕಡಿಮೆ ಮಾಡ್ತಾ ಇರ್ತವೆ. ಸೊ ಅದು ಯಾವ್ಯಾವ ಫುಡ್ ಇರ್ಬೋದು, ವೈಟಮಿನ್ ಸಿ, ವೈಟಮಿನ್ ಇ, ಇವು ಸಹ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಅದರ ಜೊತೆ ಈ ಬೀಟ್ರೂಟ್ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಕ್ಯಾರೆಟ್ಸ್ ಇರ್ಬೋದು, ಈ ಟರ್ಮರಿಕ್ ಇರ್ಬೋದು, ಗಾರ್ಲಿಕ್ ಇರ್ಬೋದು, ಬೆಳ್ಳುಳ್ಳಿ, ಸ್ವೀಟ್ ಪೊಟ್ಯಾಟೊ, ಈ ನೆಲ್ಲಿಕಾಯಿ, ಇವೆಲ್ಲದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಸೊ ಇವುಗಳು ಸಹ ನೀವು ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಕೋಎನ್ಸೈಮ್ Q10, ಸೊ ನೀವು ಔಷಧಿಗಳನ್ನ ನೋಡಿದ್ರೆ ನಿಮ್ಗೆ ಡಾಕ್ಟರ್ ಕೆಲವೊಮ್ಮೆ ಈ ಫರ್ಟಿಲಿಟಿ ಇಂಪ್ರೂವ್ ಆಗೋದಕ್ಕೆ ಕೆಲವೊಂದು ಸಪ್ಲಿಮೆಂಟ್ಸ್ ಅನ್ನ ಕೊಡ್ತಾ ಇರ್ತಾರೆ. ಅವೆಲ್ಲದರಲ್ಲೂ ಈ ಕೋಎನ್ಸೈಮ್ Q10 ಅಂತ ಇದ್ದೇ ಇರುತ್ತೆ. ಇದು ಒಂದು ಬಹಳ ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್ ಅಂಡ್ ಇದರಿಂದ ಇದು ಈ ಸ್ಪರ್ಮ್ ಅನ್ನ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಇದು ಯೂಶುವಲಿ ಫಿಶ್ ಅಲ್ಲಿ, ಚಿಕನ್ ಅಲ್ಲಿ, ಸೋಯಾ, ಈ ನಟ್ಸ್, ಎಳ್ಳು, ಶೇಂಗಾ ಬೀಜ, ಇವುಗಳಲ್ಲೆಲ್ಲ ಇದನ್ನ ನಾವು ನೋಡ್ತಾ ಇರ್ತೇವೆ. ಕೆಲವೊಂದು ಸಪ್ಲಿಮೆಂಟ್ ಸಹ ಈಗ ಸಿಗ್ತಾ ಇರ್ತವೆ. ನಿಮ್ ಡಾಕ್ಟರ್ ಸಹ ನಿಮ್ಗೆ ಇದನ್ನ ತೆಗೆದುಕೊಳ್ಳಿಕ್ಕೆ ಹೇಳ್ಬಹುದು. ಅದು ಈ ಮುಸ್ಲಿ ಇರ್ಬೋದು, ಅಥವಾ ಈ ಅಶ್ವಗಂಧ ಇರ್ಬೋದು, ಅಥವಾ ಈ ಕಾಂಚ್ ಬೀಜ್ ಅಂತ ಏನು, ಅಥವಾ ನಸುಗುನ್ನಿ ಅಂತ ಏನ್ ಹೇಳ್ತಿರ್ತಾರೆ ಅದಿರ್ಬೋದು, ಅಥವಾ ಈ ಶತಾವರಿ ಇರ್ಬೋದು, ಅಶ್ವಗಂಧ ಇರ್ಬೋದು, ಈ ಮಕಾ ರೂಟ್ಸ್ ಇರ್ಬೋದು. ಸೊ ಇವೆಲ್ಲವೂ ಸಹ ಈ ಸ್ಪರ್ಮ್ ಕೌಂಟ್ ಅನ್ನ, ಸ್ಪರ್ಮ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಬಟ್ ಜಸ್ಟ್ ನೀವು ಈ ಪೌಡರ್ ಅನ್ನ ಹಾಲಿನಲ್ಲಿ ಹಾಕೊಂಡು ಕುಡಿದ್ರಿ, ನೀರಿನಲ್ಲಿ ಕುಡಿದ್ರಿ, ಬಟ್ ನೀವು ನಿಮ್ಮ ಓವರ್ ಆಲ್ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಓವರ್ ಆಲ್ ಡಯಟ್ ಅಲ್ಲಿ ನೀವು ಚೇಂಜಸ್ ಮಾಡ್ತಾ ಇಲ್ಲ, ಎಕ್ಸಸೈಸ್ ಇಲ್ಲ, ಈ ತರದೇನು ನೀವು ಚೇಂಜಸ್ ಮಾಡ್ಲಿಲ್ಲ ಅಂದಾಗ ಜಸ್ಟ್ ಈ ಸಪ್ಲಿಮೆಂಟ್ಸ್ ಇಂದ ಮಾತ್ರ ಬಹಳ ಚೇಂಜಸ್ ಅನ್ನ ನಾವು ನೋಡ್ತಾ ಇರೋದಿಲ್ಲ. ಸೊ ನೀವು ನೋಡಿದ ಹಾಗೆ ಇವೆಲ್ಲ ಫುಡ್ಸನ್ನು ನೀವು ಇನ್ಕ್ಲೂಡ್ ಮಾಡ್ಬೋದು ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಇವುಗಳ ಜೊತೆ ಅಲಾಂಗ್ ವಿತ್ ದ ಸಪ್ಲಿಮೆಂಟ್ಸ್ ಆಲ್ಸೋ. ಬಟ್ ರಿಮೆಂಬರ್, ನೀವು ಈ ಥರ ಪ್ರೊಸೆಸ್ಡ್ ಫುಡ್ಡು, ಪ್ಯಾಕೆಟ್ಸಲ್ಲಿ ಬರುವಂಥ ಫುಡ್ಡು, ಜಂಕ್ ಫುಡ್ಡು, ಎಣ್ಣೆಯಲ್ಲಿ ಕರೆದಂಥ ಫುಡ್ಡು, ಇವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಸ್ಮೋಕಿಂಗನ್ನು ನಿಲ್ಲಿಸಬೇಕಾಗತ್ತೆ. ಎಕ್ಸೆಸಿವ್ ಮದ್ಯಪಾನ ಮಾಡೋದಾಗಲಿ, ಡ್ರಗ್ ಅಬ್ಯೂಸ್ ಆಗಲಿ, ಇದನ್ನು ನೀವು ಮಾಡಬಾರ್ದು. ಅಥವಾ ಈ ಗ್ಯಾಜೆಟ್ಸ್ ಏನಿರ್ತವೆ, ಲ್ಯಾಪ್ಟಾಪ್ ಆಗ್ಬೋದು, ಫೋನ್ಸ್ ಆಗ್ಬೋದು, ಇವುಗಳನ್ನೆಲ್ಲ ನೀವು ಸ್ಮಾರ್ಟ್ಲಿ ಯೂಸ್ ಮಾಡಬೇಕು. ಎಕ್ಸೆಸಿವ್ ಯೂಸನ್ನು ಮಾಡಬಾರ್ದು. ಆ್ಯಂಡ್ ಆಲ್ಸೋ ನಿಮ್ಮ ವೇಟ್, ಎಕ್ಸಸೈಸ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಓವರ್ ಆಲ್ ಬಾಡಿ ಹೆಲ್ತಿಗೆ. ಸೊ ಇವೆಲ್ಲ ಚೇಂಜಸನ್ನು ಮಾಡಿದರೆ ಡೆಫಿನೆಟ್ಲಿ ಅದು ಹೆಲ್ಪ್ ಮಾಡುತ್ತೆ ನಿಮ್ಮ ಓವರ್ ಆಲ್ ಹೆಲ್ತ್ ಆಲ್ಸೋ ಆ್ಯಂಡ್ ನಿಮ್ಮ ಈ ಫರ್ಟಿಲಿಟಿಯನ್ನು, ಫಲವತ್ತತೆಯನ್ನು ಸಹ ಇಂಪ್ರೂವ್ ಮಾಡಲಿಕ್ಕೆ. Thank you so much for watching the video. Please like, share and subscribe the channel. Thank you.